ಹಲೋ ಮಕ್ಕಳ, ನಾನು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಎಕ್ಸಸೈಸ್ 13.2 ಅಲ್ಲಿ 6ನೇ ಲೆಕ್ಕ ಮಾಡ್ತಾ ಇದ್ದೀನಿ. ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸಿಲಿಂಡ್ರಿಕಲ್ ಸಿಲಿಂಡರ್ ಈಸ್ 4.4 meter square. If the radius of the base of the cylinder is 0.7 meter, find its height. ಇದು ಒಂದು ಇದರದ್ದು ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಈಸ್ ಈಕ್ವಲ್ ಟು 0.5 meter. ಇದನ್ನು ನೀವು ಡೆಸಿಮಲ್ ರಿಮೂವ್ ಮಾಡಿ ಬೇಕಾದ್ರೆ ಬರ್ಕೊಳ್ಬೋದು. 7/10 ಅಂದರೆ ಇಲ್ಲಿ ಡೆಸಿಮಲ್ ಪಕ್ಕ ಒಂದು ಡಿಜಿಟ್ ಇದ್ದರೆ ನಿಮಗೆ 10 ಹಾಕೋಬೇಕು. ಅಕಸ್ಮಾತ್ ಡೆಸಿಮಲ್ ಪಕ್ಕ 2 ನಂಬರ್ಸ್ ಇದ್ದರೆ 2 zeros ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಡೆಸಿಮಲ್ ರಿಮೂವ್ ಆಗುತ್ತೆ. ಇದು ಮೀಟರ್. ರೇಡಿಯಸ್ ಇಸ್ ಈಕ್ವಲ್ ಟು 7/10 meter. ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ 4.4 meter square ಅಂತ ಇದೆ. ಇಲ್ಲಿ ಹೈಟ್ ಕಂಡುಹಿಡಿಬೇಕಾಗುತ್ತೆ. ನಾವು ಇದರದ್ದು ಹೈಟನ್ನು ಕಂಡುಹಿಡಿಬೇಕು. ಅವರು ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಕೊಟ್ಟಿದ್ದಾರೆ. ಕರ್ವ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ is equal to 4.4 meter square. Curve surface area ಅದು ಫಾರ್ಮುಲಾ ನಮಗೆ 2πRh. ಇದು ನಮಗೆ 4.4 meter square ಕೊಟ್ಟಿದ್ದಾರೆ. ಇಲ್ಲಿ ನಾವು h ಕಂಡುಹಿಡಿಬೇಕಾಗುತ್ತೆ. 2 into π ಅಂದರೆ 22/7, r ಅಂದರೆ 7/10. r ಕೊಟ್ಟಿದ್ದಾರೆ ನಮಗೆ. ಹೆಚ್ಚು ನಮಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. 4.4 ಇದೆ ಅಲ್ಲ, ಇದನ್ನು ನಾವು ಡೆಸಿಮಲ್ನ ರಿಮೂವ್ ಮಾಡ್ಕೊಳ್ಬೋದು. 44 ಮಾಡ್ಕೊಳ್ಳೋಣ. 1 ಹಾಕ್ಕೊಳ್ಳಿ. ಡೆಸಿಮಲ್ ಪಕ್ಕ ಒಂದು ನಂಬರ್ ಇದ್ದರೆ 10 ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ನಾವು ಡೆಸಿಮಲ್ ರಿಮೂವ್ ಮಾಡಿದ್ವಿ. ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. ಓಕೆ, ಈಗ ಮೇಲೆ 44/10 ಅಂತ ಇದೆ. h is equal to 44/10. ನಾವು ಇಲ್ಲಿ ತುಂಬ ಸಿಂಪ್ಲಿಫೈ ಮಾಡೋದು ಬೇಡ, ಈಸಿಯಾಗಿ ಕ್ಯಾನ್ಸಲ್ ಮಾಡೋಣ. ಇದು ಕ್ಯಾನ್ಸಲ್ ಆಗುತ್ತೆ. h is equal to 1. ಇದು ನಾನು ಹೇಗೆ ಕ್ಯಾನ್ಸಲ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. h is equal to 44/10 ಇದೆ. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಇದು ಡಿನಾಮಿನೇಟರ್, ಇದು ನ್ಯೂಮರೇಟರ್ಗೆ ಹೋಗುತ್ತೆ. ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್ಗೆ ಬರುತ್ತೆ. ಇವಾಗ ನೀವು ಕ್ಯಾನ್ಸಲ್ ಮಾಡಿದಾಗ 1 ಬರುತ್ತೆ. h is equal to 1 meter. height of the find its height ಅಂತ ಕೇಳಿದ್ದಾರೆ. height of a cylinder, therefore height of cylinder is equal to 1 meter. Thank you.